ನಾವು ಈಗ 36ನೇ ವರ್ಷ ಪಾದಯಾತ್ರೆ ಬೆಂಗಳೂರಿನಿಂದ ಕುಟುಂಬ ಸಮೇತ ಬಿಟ್ಟರೆ ತಿರುಮಲ ಸೇರೋ ಗಂಟ ಬರೀ ಕಾಲಲ್ಲಿ ಪಾದಯಾತ್ರೆ ಪ್ರತಿಯೊಂದು ವರ್ಷನೂ ನಾವು ಇಲ್ಲಿಂದ ನಾವು ಮುಳಬಾಗಿಲು ತಾಲೂಕಲ್ಲಿ ಹಾವನಿ ಜಾತ್ರೆ ಆದಾಗ ಮತ್ತು ದೇವಸ್ಥಾನದಲ್ಲಿನೂ ಅಷ್ಟೇ ಇಲ್ಲಿ ಹೆಂಗೆ ಅನ್ನ ಸಂತರ್ಪಣೆ ಮಾಡಿಸ್ತೀವೋ ಅದೇ ಥರನ ವರ್ಷ ನಾವು ಅಲ್ಲಿ ಮಾಡಿಸ್ತಾ ಇದ್ದೀವಿ. ಅದರಲ್ಲಿ 7 ಬೆಟ್ಟಕ್ಕೆ 7 ರೂಪಾಯಿ ಥರ ನಾವು ಮುಡುಪು ಕಟ್ಕೊಂಡು ಇಲ್ಲಿಂದ ತಗೊಂಡೋಗಿ ನಾವು ಉಂಡಿಗೆಯಲ್ಲಿ ಹಾಕಿ ನಾವು ಮೊದಲು ಮಾಡಿದಾಗ ನಾವು ಒಂದು 5 ಜನ ಮಾಡಿದ್ದು ಪ್ರಯತ್ನ. ಆಮೇಲೆ ನಾವೇನು ಮಾಡಿದ್ರಂತೆ ಮನೆಯಲ್ಲಿ ಒಂದೇ ಗಲಾಟೆ ಮಾಡಿದ್ರು. ಆ ಸ್ವಾಮಿನ ನಾವು ಏನು ಅರ್ಕೆ ಮಾಡ್ಕೊಂಡಿರ್ತೀವೋ ಅದು ನೆರವೇರಿಸ್ತಾ ಇದ್ದಾರೆ. ಎಷ್ಟು ಕಷ್ಟಪಟ್ಟು ದುಡ್ದಿದ್ದಲ್ಲ ಅದು ನಮಗೆ ಸಮಾಧಾನ ಇರಲ್ಲ. ನಮಗೆ ಎಷ್ಟು ದೇವರ ಸೇವೆ ಮಾಡ್ತಾ ಇದ್ವೋ ಅದರಿಂದ ತೃಪ್ತಿಯಾಗಿದೆ. ಓಂ ನಮೋ ವೆಂಕಟೇಶಾಯ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ತಿರುಮಲೇಶ ಸೇವಾ ಭಕ್ತ ಮಂಡಳಿಯಿಂದ ತಿರುಕಲ್ಯಾಣೋತ್ಸವ ಶ್ರೀದೇವಿ ಭೂದೇವಿ ಸಮೇತ ತಿರುಕಲ್ಯಾಣೋತ್ಸವವನ್ನು ಪ್ರತಿ ವರ್ಷ ಕಲ್ಯಾಣೋತ್ಸವ ಮಾಡಿ ನಾವು ಈಗ 36ನೇ ವರ್ಷ ಪಾದಯಾತ್ರೆ ಬೆಂಗಳೂರಿನಿಂದ ಕುಟುಂಬ ಸಮೇತ ಮಕ್ಕಳು ಮರಿ ಮನೆಯವರು ಎಲ್ಲರೂ ಮನೆಗೆ ಬೀಗ ಹಾಕ್ಕೊಂಡು ನಾವು ಕುಟುಂಬ ಸಮೇತ ಪಾದಯಾತ್ರೆ 36ನೇ ವರ್ಷ ನಾವು ಪ್ರತಿ ವರ್ಷ ಹೋದಂಗೆ ಈ ವರ್ಷನೂ ನಾವು ಪಾದಯಾತ್ರೆ ಹೋಗ್ತಾ ಇದ್ವಿ. ಬರುವ ಭಕ್ತರಿಗೆ ಎಲ್ಲರಿಗೂ ಉಚಿತವಾಗಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆ ಮತ್ತು ಅವ್ರದ್ದು ದಾರಿ ಉದ್ದಕ್ಕೂ ಖರ್ಚು ವೆಚ್ಚ ಎಲ್ಲ
ತಿರುಮಲ ಶೈವ ಭಕ್ತ ಮಂಡಳಿನೇ ಬರೆಸಿಕೊಂಡು ಬರುವ ಭಕ್ತರನ್ನು ನಾವು ಇಲ್ಲಿಂದ ಬಿಟ್ಟರೆ ತಿರುಮಲ ಸೇರೋ ಗಂಟ ಬರೀ ಕಾಲಲ್ಲಿ ಪಾದಯಾತ್ರೆ ಮಾಡಿ ಆ ಭಗವಂತನಲ್ಲಿ ನಾವು ಹರಕೆ ಮಾಡ್ಕೊಂಡಿದ್ದೇನೆಂದರೆ ಪ್ರತಿ ವರ್ಷವೂ ಕಲ್ಯಾಣೋತ್ಸವದಲ್ಲಿ ಬಂದು ಇಲ್ಲಿ ಕಲ್ಯಾಣೋತ್ಸವದಲ್ಲಿ ಕೂತ್ಕೊಂಡು ಮದುವೆ ಆಗದೆ ಇರೋರು ಕಲ್ಯಾಣೋತ್ಸವ ಕೂತ್ಕೊಂಡಾಗ ಖಂಡಿತವಾಗಿಯೂ ಮದುವೆ ಆಗಿದೆ, ಮಕ್ಕಳಿಲ್ಲದೆ ಇರೋರ್ಗು ಮಕ್ಕಳಾಗಿದೆ. ಆ ಭಗವಂತನ ಶ್ರೀನಿವಾಸ ಅವತಾರದಿಂದ ಇವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ಅವತಾರ ಮಾಡಿ ವರ್ಷ ನಮ್ಮ ಪ್ರಧಾನ ಅರ್ಚಕರು ಒಂದೊಂದು ವರ್ಷ ಒಂದೊಂದು ವೆರೈಟಿಯಾಗಿ ಭಗವಂತನಲ್ಲಿ ಇಲ್ಲಿ ನೆರವೇರಿಸ್ತಾ ಇದ್ದಾರೆ. ದಿನೇಶ್ ಅಂದ್ಬಿಟ್ಟು ಅವರು ತುಂಬ ಕಷ್ಟಪಟ್ಟು ದೇವಸ್ಥಾನದಲ್ಲಿ ಇಷ್ಟೊಂದು ಅಲಂಕಾರ ವಜ್ರಮಣಿಯಿಂದ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಕೈಯಲ್ಲಿ ಇಷ್ಟೊಂದು ಒಳ್ಳೆ ಗುಣ ಇದೆ. ಅದಕ್ಕೋಸ್ಕರನೇ ಇಷ್ಟೊಂದು ಅರ್ಚನೆ ಮಾಡಿ ನಾವು ದೇವಸ್ಥಾನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಇದೇ ಥರನೇ ಪ್ರತಿಯೊಂದು ವರ್ಷನೂ ನಾವು ಇಲ್ಲಿಂದ ನಾವು ಮುಳಬಾಗಿಲು ತಾಲೂಕಲ್ಲಿ ಹಾವನಿ ಜಾತ್ರೆ ಆದಾಗ ಮತ್ತು ಒಲ್ಲಿಲಿ ಸಲ್ಲಾಪುರಮ್ಮ ದೇವಸ್ಥಾನದಲ್ಲಿನೂ ಅಷ್ಟೇ ಇಲ್ಲಿ ಹೆಂಗೆ ಅನ್ನ ಸಂತರ್ಪಣೆ ಮಾಡಿಸ್ತೀವೋ ಅದೇ ಥರನ ವರ್ಷ ನಾವು ಅಲ್ಲಿ ಮಾಡಿಸ್ತಾ ಇದ್ದೀವಿ. ಭಗವಂತನ ಒಂದು ಅನುಗ್ರಹದಿಂದ ಶ್ರೀಮನ್ನಾರಾಯಣ ಆಶೀರ್ವಾದದಿಂದ ನಾವು ಎಲ್ಲ ಕಡೆ ಹೋಗಿ ಸೇವೆ ಮಾಡ್ತಾ ಇದ್ವಿ ದೇವಸ್ಥಾನದಲ್ಲಿ. ನಮ್ಮ ಒಂದು ಇದು ಏನಪ್ಪ ಅಂದರೆ ಈ ಧಾರ್ಮಿಕ ಮಾಡಿಕೊಂಡು ಈ ಭಗವಂತನ ಸನಾತನ ಧರ್ಮದಿಂದ ನಾವು ಪ್ರತಿಯೊಬ್ಬರಿಗೂ ಪಾದಯಾತ್ರೆ ಮಾಡಿಸ್ಬೇಕು, ವರ್ಷ ಅವ್ರಿಗೆ ಒಳ್ಳೇದಾದ್ಮೇಲೆ ಬರಲಿ ಅಂತಲೂ ನಾವು ಹೇಳಿ ಮುಡುಪು ಕಟ್ಟಿ 7 ರೂಪಾಯಿ ಮುಡುಪು ಹಾಕಿ ಭಗವಂತನಲ್ಲಿ 7 ಬೆಟ್ಟಕ್ಕೆ 7 ರೂಪಾಯಿ ಥರ ನಾವು ಮುಡುಪು ಕಟ್ಕೊಂಡು ಇಲ್ಲಿಂದ ತಗೊಂಡೋಗಿ ನಾವು ಉಂಡಿಗೆಯಲ್ಲಿ ಹಾಕಿ ಬಂದ ಮೇಲೆ ನಮ್ಮ ಹರಕೆ ಎಲ್ಲ ತೀರಿಸಿದ್ದಾನೆ ಭಗವಂತ. ಓಂ ನಮೋ ವೆಂಕಟೇಶಾಯ. ನಾವು ಮೊದಲು ಮಾಡಿದಾಗ ನಾವು ಒಂದು 5 ಜನ ಮಾಡಿದ್ದು ಪ್ರಯತ್ನ. ಆಮೇಲೆ ಮಾಡ್ತಾ ಬಂದು ನಮ್ಮ ಗುರುಸ್ವಾಮಿ ರಾಮಚಂದ್ರ ಗುರೂಜಿ ಅಂತ ಅನ್ನಮಯ್ಯ ಮಾಧವ ಸ್ವಾಮಿ ಇವರು ನಾವು ಎಚ್ ಎಲ್ ಅಲ್ಲಿ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗ್ತಾ ಇದೆ. ಆಮೇಲೆ ಅಲ್ಲಿ ಸುಮಾರು 300-360 ಜನ ಗಂಟ ಪಾದಯಾತ್ರೆ ಮಾಡ್ತಾ ಇದ್ವಿ. ಆಮೇಲೆ ನಾವೇನು ಮಾಡಿದ್ರಂತೆ ಮನೆಯಲ್ಲಿ ಒಂದೇ ಗಲಾಟೆ ಮಾಡಿದ್ರು, ನೀವು ಒಬ್ಬರೇ ಪಾದಯಾತ್ರೆ ಮಾಡಿದರೆ ಆಗೋದಿಲ್ಲ, ನಾವು ಸಮೇತ ಕುಟುಂಬ ಸಮೇತ ಬರ್ತೀವಿ, ನೀವು ಮಾಡಬೇಕು ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಹೇಳಿದ ಮೇಲೆ ಕುಟುಂಬ ಸಮೇತ ಇವಾಗ ಪಾದಯಾತ್ರೆ ಇಲ್ಲಿಂದ ಮಾಡ್ತಾ ಇದ್ದೀವಿ. ಈಗ ಸುಮಾರು 150 ಜನದಿಂದ ನಾವು ಪ್ರಯತ್ನ ಮಾಡಿದೆವು. ಇವಾಗ 60 ಜನ ಆಗಿದ್ದಾರೆ. ಮತ್ತು ಇವಾಗ ಹೊರಡೋ ದಿನ ಎಷ್ಟು ಜನ ಬರ್ತಾರೋ ಗೊತ್ತಾಗೋದಿಲ್ಲ. ಮತ್ತು ನಾವು ಅಲ್ಲಿ ಹೋಗಿ ಪುಂಗ್ನೂರಲ್ಲಿ ಹಾಲ್ಟ್ ಆದಾಗ ಅಲ್ಲಿಂದನೂ ಸ್ವಲ್ಪ ಜನ ಬರ್ತಾರೆ ಮುಳಬಾಲವರು. ಎಲ್ಲ ಸೇರಿ ನಾವು ಒಂದು 200-300 ಜನ ಪಾದಯಾತ್ರೆ ಮಾಡ್ತೀವಿ ಸ್ವಾಮಿ. ಇಲ್ಲಿಂದ ಎಚ್ ಎಲ್ ಇಂದ ಹಿಡಿದು ಚಾಮರಾಜಪೇಟೆ ಕಡೆಯಿಂದ ಹಿಡಿದು ಈ ಕಡೆ ಮಾದೇಪುರನೇ ಜಾಸ್ತಿ, ಮಾದೇಪುರವರೇ ಎಲ್ಲ ನಾವು ಹೋಗ್ತಾ ಇರೋದು. ಆ ಕಡೆ ಈ ಕಡೆ ಒಂದು 10-15 ಜನ ಬರ್ಬೋದು. ಆ ಸ್ವಾಮಿನ ನಾವೇನು ಅರ್ಕೆ ಮಾಡ್ಕೊಂಡಿರ್ತೀವೋ ಅದು ನೆರವೇರಿಸ್ತಾ ಇದ್ದಾರೆ. ದಿನೇ ಬಂದು ಆ ಯಪ್ಪನ ಒಂದು ನಮಗೆ ಏನು ಕೊರತೆ ಇಲ್ಲದೇನೆ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದೇನೆ. ಆಯುಸು ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಭಗವಂತನಲ್ಲಿ. ನಾವು ಅದೇ ಬೇಡ್ಕೊಂಡಿರೋದು, ನಾವು ಆರೋಗ್ಯವಾಗಿರಬೇಕು, ಆಯುಸ್ ಕೊಡಬೇಕು ಅಂತಲೇ ನಾವು ಇದು ಮಾಡಿಕೊಂಡು ಈ ಎಲ್ಲ ದೇವಸ್ಥಾನದಲ್ಲಿ ಸೇವೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ಅದೇ ಥರ ನೆರವೇರಿಸ್ತಾ ಇದ್ವಿ. ಇದಕ್ಕೆ ನಾವು ತಿರುಮಲೇಶ ಸೇವಾ ಭಕ್ತ ಮಂಡಳಿ ನಾವು ಮಾಡ್ತಾ ಇದ್ದೀವಿ. ಗ್ರಾಮಸ್ಥರು ಎಲ್ಲರೂ ನಮ್ಮ ಜೊತೆಯಲ್ಲಿ ಸೇರಿ ಎಲ್ಲ ವ್ಯವಹಾರದಲ್ಲಿ ಭಗವಂತನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಎಲ್ಲರೂ ಬಂದು ಸಹಕಾರ ಮಾಡಿ ಈ ಭಗವಂತನ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲರೂ ಆಶೀರ್ವಾದದಿಂದನೇ ಈ ದೇವಸ್ಥಾನ ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಭಾಗದಲ್ಲಿ ಮಾಡ್ತಿರಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಕಾವಡಿ ಮಾಡ್ತೀರಾ, ಅಯ್ಯಪ್ಪ ಮಾಡ್ತೀರಾ? ಹೌದು. ಮಾಡಲು ಏನು ನಮ್ಮ ಉದ್ದೇಶ ಅಂದರೆ ನಾವೇನಂದರೆ ಭಗವಂತನಲ್ಲಿ ನಾವೆಷ್ಟು ಕಷ್ಟಪಟ್ಟು ದುಡಿದಿದ್ದಲ್ಲ ಅದು ನಮಗೆ ಸಮಾಧಾನ ಇರಲ್ಲ. ನಮಗೆ ಎಷ್ಟು ದೇವರ ಸೇವೆ ಮಾಡ್ತಾ ಇದ್ದೀವೋ ಅದರಿಂದ ತೃಪ್ತಿಯಾಗಿದೆ. ಅದಕ್ಕೆ ಮೊನ್ನೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೂ ಹೋಗಿ ಬಂದಿದ್ದೀನಿ. ಈಗ ಇದಾದ ತಕ್ಷಣವೇ ತಿರುಪತಿ ಮಾಲೆ ಹಾಕ್ಕೊಂಡಿದ್ದೀವಿ. ಇದಾದ ತಕ್ಷಣ ಹೋಮ್ ಶಕ್ತಿ ಹೋಗ್ತೀವಿ. ಇದಾದ ಮೇಲೆ ಲಾಸ್ಟು ಫೆಬ್ರವರಿಗೆ ಶಿವಮಲೆ ಹಾಕ್ಕೊಂಡು ಶ್ರೀಶೈಲ ಹೋಗ್ತಾ ಇದ್ದೀವಿ. ಅಂದೇ ಪಾದಯಾತ್ರೆ ಮಾಡೋದು ಬರೀ ತಿರುಪತಿ ಒಂದು ಮಾತ್ರ, ಮಿಕ್ಕಿದೆಲ್ಲ ನಾವು ಇರುಮುಡಿ ಕಟ್ಕೊಂಡು ದರ್ಶನಕ್ಕೆ ಹೋಗ್ತೀವಿ ಕಾರಲ್ಲಿ. ಹೌದು, ಎಲ್ಲ ಮುರುಗನ್ ಕಾವಡಿ ಎಲ್ಲ ಪ್ರತಿಯೊಂದು ವರ್ಷದಲ್ಲಿ 4-5 ಕಾರ್ಯಕ್ರಮ ದೇವ್ರದ್ದು ಮಾಡ್ತಾ ಇದ್ದೀನಿ ಸರ್.
ಏನ್ ಹೇಳ್ತೀರಾ ಧಾರ್ಮಿಕ ಕಾರ್ಯಕ್ರಮಗಳು? ಹೌದು, ಭಗವಂತನಲ್ಲಿ ಏನಪ್ಪ ಅಂದರೆ ನಾವು ಈ ಸೇವೆ ಮಾಡಿಕೊಂಡು ಇದರಿಂದ ಬರೋ ತೃಪ್ತಿ ಬೇರೆ ಯಾವುದ್ರಲ್ಲೂ ಇಲ್ಲ ಅನ್ನೋದು ಗೊತ್ತಾಗೋಯ್ತು. ಅದಕ್ಕೋಸ್ಕರ ಸ್ವಾಮಿ ಸೇವೆಯನ್ನೇ ನಾವು ಮಾಡಿಕೊಂಡು ಹೋಗ್ಬೇಕು ಅಂತ ನಾವು ಸ್ವಾಮಿಯಲ್ಲೇ ಹರಕೆ ಮಾಡ್ಕೊಂಡಿದ್ದೀವಿ. ಅದೇ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಓಂ ನಮೋ ವೆಂಕಟೇಶಯ್ಯ. ಇನ್ನೊಂದು ಭಕ್ತರಲ್ಲಿ ವಿನಂತಿ ಏನಪ್ಪ ಅಂದರೆ, ಈ ಪಾದಯಾತ್ರೆ ಮಾಡೋದ್ರಿಂದ ನಮಗೆ ಆರೋಗ್ಯ ತುಂಬ ಚೆನ್ನಾಗಿದೆ. ಈಗ ಪ್ರತಿಯೊಂದು ನಾವು ಈಗ ಮನೆಯಲ್ಲಿ ಯಾವಾಗಲೂ ಕೆಲಸ ಮಾಡಿ ಬಂದು ಕೂತಿರು ಮಾಡ್ತೀವಿ. ನಾವು ಪ್ರತಿದಿನ 50 ಕಿಲೋಮೀಟ್ರು ಈ ಪಾದಯಾತ್ರೆ ಮಾಡಿದಾಗ ನಮ್ಮ ಮೈಯಲ್ಲಿ ಹೆಂಗಿರುತ್ತೆ ಅಂದರೆ, ಕಷ್ಟ ಸುಖ ಎಲ್ಲ ಅದರಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಪಾದಯಾತ್ರೆಯಲ್ಲಿ. ಇನ್ನೊಂದು ಇಲ್ಲಿಂದ ಹೋಗ್ತಾ ಹೋಗ್ತಾ ನಮಗೆ ಫಸ್ಟ್ ದಿನ ಸ್ವಲ್ಪ ಟೈರ್ಡ್ ಅನಿಸುತ್ತೆ. ಮತ್ತು ಎರಡನೇ ದಿನ ನಾವು ಎಷ್ಟು ಹೋಗ್ತಾ ಇದ್ರು ಇನ್ನೂ ಹೋಗ್ಬೇಕು ಅಂತಲೇ ಇರುತ್ತೆ. ತಿರುಪತಿ ಹತ್ರ ಬಂದ ತಕ್ಷಣ ನಾವು 80 ಕಿಲೋಮೀಟ್ರ್ ಹೋಗ್ಬಿಡ್ತೀವಿ ಒಂದೇ ದಿವಸ. ಏಕೆಂದರೆ ಅಯ್ಯಪ್ಪನ ಅನುಗ್ರಹ ಅಲ್ಲಿ ಹೋದ ತಕ್ಷಣವೇ ನಮ್ಮ ಕಷ್ಟ ಸುಖ ಎಲ್ಲ ಅವರೇ ಅಂದ್ಕೊಂಡು ಅವ್ರ ಮೇಲೆ ನಮಗೆ ತುಂಬ ಇದಾಗ್ಬಿಟ್ಟು ಫಾಸ್ಟಾಗಿ ನಡೆದು ಬಿಡ್ತಾರೆ. ನಮ್ಮಲ್ಲಿ ಇನ್ನೊಂದು, ಈಗ ಹೆಣ್ಣು ಮಕ್ಕಳು ಈ ಯಂಗ್ಸ್ರೆಲ್ಲ ಜಾಸ್ತಿ ಬರ್ತಾ ಇದ್ದಾರೆ ನಮ್ಮ ಗ್ರೂಪಲ್ಲಿ. ಅವರು ಎಲ್ಲರಿಗಿಂತ 5 ಕಿಲೋಮೀಟ್ರ್ ಮುಂದೆ ಇರ್ತಾರೆ. ನಮ್ಮ ಈ ಸ್ವಾಮಿ ಅನುಗ್ರಹ ಅಷ್ಟಿದೆ. ಲೇಡೀಸು ನಡೆಯೋಕ್ಕೆ ಎಲ್ಲರೂ ತುಂಬ ಖುಷಿಯಿಂದ ನಮಗೆ ಹೋಗೋ ಗಂಟೆನೂ ಎಲ್ಲರೂ ಹೆಂಗಸರೇ ಜಾಸ್ತಿ ಖುಷಿಯಾಗಿ ನಡೀತಾರೆ. ಯಾಕೆಂದರೆ ಎಲ್ಲರಿಗೂ ಏನಪ್ಪ ಅಂದರೆ, ಅಯ್ಯೋ ಪಾದಯಾತ್ರೆ ನಮ್ಮಿಂದ ಆಗಲ್ಲ, ಬರೋಕ್ಕಾಗಲ್ಲ ಅಂತಾರೆ. ಚಿಕ್ಕ ಮಕ್ಕಳು ನಡೀತಾರೆ. ಏಕೆಂದರೆ ನಾವು 5 ಗಂಟೆಗೆ ರೀಚ್ ಆಗೋದನ್ನು ಬರೀ 3 ಗಂಟೆಗೆ ರೀಚ್ ಆಗ್ತಾ ಇದ್ದಾರೆ. ಪ್ರತಿಯೊಂದು ಮಗುನೂ ಅಷ್ಟೇ, ಯಾರಿಗೂ ಏನೂ ತೊಂದರೆ ಆಗದೇನೆ. ಇನ್ನೊಂದು, ಇದರಿಂದ ನಿಮ್ಮ ಒಂದು ಆರೋಗ್ಯವೂ ತುಂಬ ಚೆನ್ನಾಗಿರುತ್ತೆ. ಈಗ ನೀವು ಕೂತು ನಿಮ್ಮ ಮನೆಯಲ್ಲಿ ನೀವು ಕೆಲಸ ಮಾಡಿ ಒಂದು ಸತಿ ಪಾದಯಾತ್ರೆ ಮಾಡಿದರೆ ಅದರ ಸುಖ ಏನು ಅಂತ ಪಾದಯಾತ್ರೆ ಬಂದಿರೋರಿಗೆ ಗೊತ್ತಾಗುತ್ತೆ. ಇನ್ನೊಂದು, ಅದರಿಂದ ನಮ್ಮ ಅನುಕೂಲ ಏನಪ್ಪ ಅಂದರೆ, ಭಗವಂತ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಅನುಕೂಲ ಮಾಡ್ತಾ ಇದ್ದಾರೆ. ಎಲ್ಲ ಭಕ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಷ್ಟೇ, ಪಾದಯಾತ್ರೆ ಮಾಡಿ ಅದರ ಕಷ್ಟ ಸುಖ ಒಂದು ಸತಿ ನೀವು ಆ ರುಚಿ ಕಂಡ್ರೆ ಮತ್ತೆ ಲೈಫಲ್ಲಿ ನಿಲ್ಲೋದಿಲ್ಲ. ಯಾಕೆಂದರೆ ನಾವು ಇಲ್ಲ ಬಿಟ್ಟರೆ ಕಾರಲ್ಲೋ ಇಲ್ಲ ಗಾಡಿಯಲ್ಲೇ ಹೋಗ್ತೀವಿ, ಚಪ್ಪಲಿ ಇಲ್ಲದ್ರೆ ನಡೆಯೋಕ್ಕಾಗಲ್ಲ. ಅಂಥದ್ದು ಇವಾಗ ಭಗವಂತನಲ್ಲಿ ನಾವು ಇಲ್ಲಿ ಈ 3 ಪ್ರದಕ್ಷಿಣೆ ಮಾಡಿ ನಾವು ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ನಮ್ಮದು ಚರ್ಮ ಎಲ್ಲ ಫುಲ್ ಗಟ್ಟಿ ಥರ ನಮಗೆ ಕಾಣಿಸ್ತದೆ. ಏಕೆಂದರೆ ಅಯ್ಯಪ್ಪನ ಪವಾಡ ಅಷ್ಟಿದೆ. ಪ್ರತಿಯೊಬ್ಬರು ಅಷ್ಟೇ, ಯಾರು ಆಗಲ್ಲ ಅಂತಾರೋ ನೀವು ಬನ್ನಿ, ಭಗವಂತ ನಿಧಾನೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಓಂ ನಮೋ ವೆಂಕಟೇಶಾಯ. ಏಡುಗೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ಈಗ ಈ ದೇವಸ್ಥಾನಕ್ಕೆ 2017 ಬಂದಿದ್ದೀನಿ. ವೈಕುಂಠ ಏಕಾದಶಿ ನವೆಂಬರ್ ತಿಂಗಳಲ್ಲಿ ಬಂದಿದ್ದೀನಿ. ಈಗ 8-9ನೇ ವರ್ಷದ ವೈಕುಂಠ ಏಕಾದಶಿ ನಡೀತಾ ಇದೆ. ಈ ಸ್ವಾಮಿ ಅನುಗ್ರಹ ನಾನು ಬರೋವಾಗ ಸುಮಾರು ಒಂದು 500, 300, 400 ಜನ ಏನೋ ನೋಡಿದ್ದೀನಿ ಫಸ್ಟ್ ವೈಕುಂಠ ಏಕಾದಶಿಗೆ. ಆದರೆ ಈ ವರ್ಷ ಬರ್ತಾ ಹೋದ ವರ್ಷ ಈ ವರ್ಷ ಪಾಂಪ್ಲೆಟ್ ಒಂದು ಮನೆಗೂ ಹಚ್ಚಿಲ್ಲ. ಆದ್ರೂ ಜನ ಬಂದು ಬೆಳಗ್ಗೆಯಿಂದ ನಮಗೆ ನಿಂತ್ಕೊಳ್ಳೋಕ್ಕೂ ರೆಸ್ಟ್ ಇರಲ್ಲ, ಊಟ ಮಾಡೋಕ್ಕೂ ರೆಸ್ಟ್ ಇರಲ್ಲ. ಅಷ್ಟೊಂದು ಜನ ಇಲ್ಲಿ ಜನಾಕರ್ಷಣ ಆಗಿದ್ದಾರೆ ಅಂದರೆ ಈ ಸ್ವಾಮಿನ ಪಾವಾಡನೆ ಅನ್ಬೋದು. ಈ ಸ್ವಾಮಿ ಅನುಗ್ರಹದಿಂದ ಬರೋರಿಗೆ ಎಲ್ಲರಿಗೂ ಈ ವೈಕುಂಠ ಏಕಾದಶಿ ದಿನ ಇಲ್ಲಿ ಬಂದು ವರ್ಷಕ್ಕೆ ಒಂದು ದಿನ ಜನ, ಆ ವರ್ಷ ಪೂರ್ತಿ ಬರೋ ಜನ ಬಂದು ಒಂದೇ ದಿನಕ್ಕೆ ಬರ್ತಾರೆ. ಆ ಬರೋ ಒಂದು ದಿನಕ್ಕೆ ಭಕ್ತರುಗಳಿಗೆ ಎಷ್ಟೋ ಜನ ಸ್ವಾಮಿ ನಮಗೆ ಒಳ್ಳೇದಾಗಿದೆ ಸ್ವಾಮಿ ಅಂತ ಬಂದು ಆವಾಗ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅದೇ ಥರ ಎಲ್ಲ ಭಕ್ತರುಗಳು ಬಂದು ಈ ಸ್ವಾಮಿನ ದರ್ಶನ ಮಾಡಿ ಆ ಸ್ವಾಮಿ ಅನುಗ್ರಹ ಪರಿಪೂರ್ಣವಾಗಿ ಇದ್ದು ಎಲ್ಲರಿಗೂ ದನ ಗಣಕ ಆಯುಷ್ ಆರೋಗ್ಯ ಸಂಪೂರ್ಣವಾಗಿ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡ್ಕೊತೀನಿ. ಅದೇ ಥರ ಎಲ್ಲ ಜನಗಳು, ಎಲ್ಲ ಭಕ್ತರುಗಳು ದೇವಸ್ಥಾನಕ್ಕೆ ಬಂದು ಈ ಸ್ವಾಮಿನ ಪ್ರಾರ್ಥನೆ ಮಾಡಿಕೊಂಡು ಅರಿಕೆ ಮಾಡೋರಿಗೆ ಎಲ್ಲರೂ ಒಳ್ಳೇದಾಗಿದೆ, ಎಲ್ಲರೂ ಒಳ್ಳೇದಾಗತ್ತೆ ಖಂಡಿತ. ಓಂ ನಮೋ ವೆಂಕಟೇಶಾಯ. ಅದೇ ಥರ ಇದು ಕುಂಭಾಭಿಷೇಕ ಆಗಿ ತುಂಬ ದಿವಸ ಆಗಿದೆ, ಕುಂಭಾಭಿಷೇಕ ಮಾಡೋಣ ಅಂತ ಈ ವರ್ಷ ಪ್ರಯತ್ನ ಮಾಡ್ತಾ ಇದ್ರಿ. ಅದರಿಂದ ಈ ವರ್ಷವೂ ವೈಕುಂಠ ಏಕಾದಶಿ ಸಿಂಪಲ್ ಅಂದ್ಕೊಂಡಿದ್ರಿ, ಆದರೆ ತುಂಬ ಗ್ರ್ಯಾಂಡಾಗಲೇ ಆಗಿದೆ. ಬರೋ ವರ್ಷಕ್ಕೆ ಜನವರಿ ಆದಮೇಲೆ ಸ್ವಾಮಿ ಬಾಲಾಯಲ ಮಾಡಿ ದೇವಸ್ಥಾನ ಗರ್ಭಗುಡಿ ಡೊನೇಷನ್ ಮಾಡಿ ಸ್ವಾಮಿನ, ಯಾಕಂದರೆ ನಾವು ಮಕ್ಕಳು ಹೆಂಗೆ ಬೆಳೆಸ್ತೀರೋ ಆ ಥರ ಸ್ವಾಮಿ ಈಗ 8, 9 ವರ್ಷ 15 ವರ್ಷ ಆಗ್ಬಿಟ್ಟಿದೆ. ಬರೋ ವರ್ಷಕ್ಕೆ ಸ್ವಾಮಿನೇ ಬಾಲಾಜಿ ಒಂದು ದೊಡ್ಡವನಾಗಿ ವಿಶ್ವರೂಪ ದರ್ಶನದಲ್ಲಿ 6 ಅಡಿ 7 ಅಡಿ ವಿಗ್ರಹ ಮಾಡೋಣ ಅಂದ್ಕೊಂಡಿದ್ರಿ. ವಿಗ್ರಹ ಯಾರು ಸಹಾಯ ಮಾಡಂಗಿದ್ರೂ ಮಾಡ್ಬೋದು. ದಯವಿಟ್ಟು ದೇವಸ್ಥಾನಕ್ಕೆ ಯಾರು ಡೊನೇಷನ್ ಕೊಡಂಗಿದ್ರೂ ಕೊಡ್ಬೋದು. ಇಲ್ಲಿ ವೈಕುಂಠ ಏಕಾದಶಿಗೆ ವಿಶೇಷ ಅನ್ನದಾನ, ಫುಲ್ಲು 2-3 ದಿವಸ ಅನ್ನದಾನ ನಡೆಯುತ್ತೆ. ಭಕ್ತರುಗಳು ಬಂದು ಆ ಪ್ರಸಾದ ತಿಂದು ಸ್ವಾಮಿ ಅನುಗ್ರಹ ಪರಿಪೂರ್ಣವಾಗಿ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡ್ಕೊತೀರಿ. ನಮೋ ವೆಂಕಟೇಶಾಯ. ಅದೇ ಥರ ಯಾವುದೇ ಒಂದು ಪೂಜೆ ಮಾಡ್ತಾ ಇದ್ರು ನಾವು ಪೂಜೆ ಮಾಡೋಕ್ಕೆ ಮುಂಚೆನೇ ಆ ಕಳಸ ಇಡುವಾಗಲೇ ಗರುಡ ಬರೋದು ಒಂದು ಸಾಮಾನ್ಯವಾಗಿಲ್ಲ. ಕೆಲವೊಂದು ಕುಂಭಾಭಿಷೇಕ ಮಾಡಿದ್ರೇ ಸ್ವಾಮಿ ಇಲ್ಲಿ ಬಂದು ಆ ವಿನ್ನದಲ್ಲಿ ಆ ಗರ್ಭಗುಡಿಯಲ್ಲಿರೋ ವಿಗ್ರಹ
ಅದಕ್ಕೆ ಜಲ ಕುಂಭಾಭಿಷೇಕ ಅನ್ನೋದು ಆ ಕುಂಭದಲ್ಲಿರೋ ನೀರು ಜಲ ಅದ್ರ ಮೇಲೆ ಬಿದ್ದಾದ್ಮೇಲೆ ಆ ಸಾನ್ನಿಧ್ಯ ಬಂದು ಸೇರುತ್ತೆ. ಅದು ನೋಡೋಕ್ಕೆ ಗರುಡ ಮಲೆ ಮಹಾವಿಷ್ಣು ಬಂದು ಪ್ರದಕ್ಷಿಣೆ ಆಗ್ತಾನಂತೆ ಗೋಪುರದ ಮೇಲೆ. ಸ್ವಾಮಿ ಬಂದು ಯಾವ ದೇವ್ರಿಗೆ ಕುಂಭಾಭಿಷೇಕ ಆಗಿದೋ ಆ ದೇವಸ್ಥಾನಕ್ಕೆ ಆ ದೇವ್ರು ಬಂದಿದ್ರೆ ಮಾತ್ರನೇ ಗರುಡ ಬರೋದು, ಇಲ್ಲಾಂದ್ರೆ ಗರುಡ ಬರಲ್ಲ. ಇದು ಶಾಸ್ತ್ರದಲ್ಲಿ ಉಂಟು. ಅದೇ ಥರ ನಾವು ಯಾವುದೇ ಒಂದು ಪೂಜೆ ಈ ವೈಕುಂಠ ಏಕಾದಶಿ 7-8 ವರ್ಷದಿಂದ ನೋಡ್ತಾ ಇದ್ರಿ. ಹತ್ರ ಸ್ವಾಮಿ ಕಳಶ ಬಂದು ಮುಟ್ಟಂಗದ ಹೋದ ವರ್ಷ ಬಂದಿದ್ದ. ಈ ಸರ್ತಿ ಕಳಶ ಇಡ್ತಾ 3, 4, 5 ಗರುಡಗಳು ಬಂದು ಹಂಗೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಇದ್ದಂಗಿದ್ದ 2 ನಿಮಿಷ ಹಂಗೆ ನೋಡಿದ ತಕ್ಷಣ ಹಂಗೆ ಮಾಯ ಆಗುತ್ತವೆ. ಅದು ಪರಿಪೂರ್ಣವಾಗಿ ಈ ದೇವಸ್ಥಾನದಲ್ಲಿ ಬಂದು ಎಲ್ಲಿನ ನೋಡಿಲ್ಲ. ಈ ದೇವಸ್ಥಾನದಲ್ಲಿ ವರ್ಷ ನಾವು ಇದು ವೈಕುಂಠ ಏಕಾದಶಿಗೆ ಮಾತ್ರ ನಡೀತಾ ಇದೆ. ವಿಶೇಷ ಇದೊಂದು ದೇವಸ್ಥಾನದಲ್ಲಿ ವಿಶೇಷ ಸಾನ್ನಿಧ್ಯ ಇದೆ. ಅದು ಎಲ್ಲರೂ ಕಂಡು ಆ ಗರುಡನ ದರ್ಶನ ಮಾಡಿದ್ರೆ ಸಾಕ್ಷಾತ್ ವೈಕುಂಠ ನಾರಾಯಣನೇ ಬಂದು ನಮ್ಮ ದೇವಸ್ಥಾನ ಒಂದು ಎಲ್ಲ ಭಕ್ತರುಗಳನ್ನ ನೋಡ್ಕೊಂಡು ಹೋಗ್ತಾನೆ ಅಂತ ಒಂದು ಭಾವನೆ ನಮಗೆ. ಅದು ಎಲ್ಲರಿಗೂ ಒಳ್ಳೇದಾಗತ್ತೆ. ಓಂ ನಮೋ ವೆಂಕಟೇಶಾಯ. ಓಂ ಶ್ರೀಕಾಂತಾಯ ಹರಿಹರಂತ ಹೇರಿತ ಹೇ ದಿನ ಬಂದು